ಅದೃಷ್ಟ ಯಾವ ಯಾವ ರೀತಿಯಲ್ಲಿ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಒಂಥರ ಕುತೂಹಲ ವಿಷಯ. ಎಲ್ಲರಿಗೂ ಆಸಕ್ತಿ ಇರುತ್ತೆ. ನನ್ನ ಹಸ್ತದಲ್ಲಿ ಈ ಅದೃಷ್ಟ ಬರುವಂತಹ ಚಿಹ್ನೆಗಳಿದೆಯೇ, ಈ ಚಿಹ್ನೆ ಹೇಗಿರುತ್ತದೆ, ಎಲ್ಲಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಏನು ಮಾಡಬೇಕು ಎಂಬ ಕುತೂಹಲದಿಂದ ಕಾಯ್ತಿರುತ್ತಾರೆ. ಅಂದರೆ ಇದು ಒಂದೇ ಚಿಹ್ನೆ ಅಥವಾ ಎರಡು ಚಿಹ್ನೆ ಅಲ್ಲ. ಈ ಅದೃಷ್ಟವನ್ನ ತಂದುಕೊಡುವಂತಹ ಕೈಯಲ್ಲಿ ಇರುವಂತಹ ಚಿಹ್ನೆಗಳು ಹಲವಾರು ಇರುತ್ತೆ. ಅದರಲ್ಲಿ ಕೆಲವೇ ಚಿಹ್ನೆಗಳ ಬಗ್ಗೆ ನಾವು ಹೇಳ್ತಾ ಹೋಗ್ತೇವೆ. ಇವತ್ತು ಸಹ ಅಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಿಮ್ ಜೊತೆ ವಿಷಯ ಹಂಚಿಕೊಳ್ಳಬೇಕಂತಿದ್ದೇನೆ. ಅಂದರೆ ಜೀವನದಲ್ಲಿ ಯಾವ ಯಾವ ರೀತಿಯಲ್ಲಿ ಹಸ್ತ ಇರುತ್ತದೆ, ಹಸ್ತದ ಯಾವ ರೀತಿಯಲ್ಲಿ ಇರುತ್ತದೆ, ಹಸ್ತ ಯಾವ ರೀತಿ ಇದ್ದಾಗ ಅದಕ್ಕೆ ಯಾವ ರೀತಿಯ ಫಲಗಳನ್ನು ಅನುಭವಿಸಬಹುದು. ಚದುರಾಕೃತಿನೋ, ಆಯತಾಕಾರನೋ, ವೃತ್ತಾಕಾರನೋ, ಯಾವುದೇ ರೀತಿಯ ಹಸ್ತ ಇದೆ, ಅಂತಹ ಹಸ್ತಗಳ ಬರುವಂತಹ ಕೆಲವು ಅದೃಷ್ಟದ ಸೂಚನೆಗಳನ್ನ ಇವತ್ತು ಹೇಳೋಣ. ಅದೇ ರೀತಿ ಇದರ ಜೊತೆಯಲ್ಲಿ ಇಂತಹ ಅದೃಷ್ಟ ಇರುವವರು ತಾವು ಬೇಗನೆ ಶ್ರೀಮಂತರಾಗಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನ ಒಂದು ಚಿಕ್ಕ ಟಿಪ್ಸ್ ಅನ್ನ ಹೇಳ್ತೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅದೃಷ್ಟದ ಹಲವು ಚಿಹ್ನೆಗಳು ನಮ್ಮ ಹಸ್ತದಲ್ಲಿದೆ. ಹಾಗೆಯೇ ನಮ್ಮ ಹಸ್ತಗಳು ಬೇರೆ ಬೇರೆ ರೀತಿಯಲ್ಲಿರುತ್ತದೆ. ಯಾವ ಯಾವ ರೀತಿ ಒಂದೇ ರೀತಿಯಾಗಿರುವುದಿಲ್ಲ. ಹಸ್ತಗಳು ಸಹ ಬೇರೆಯಾಗಿರುತ್ತದೆ, ಹಸ್ತಗಳಲ್ಲಿರುವ ರೇಖೆಗಳು ಸಹ ಬೇರೆಯಾಗಿರುತ್ತದೆ, ಹಸ್ತಗಳಲ್ಲಿರುವಂತಹ ಬೆರಳುಗಳು ಸಹ ಬೇರೆಯಾಗಿರುತ್ತದೆ. ಆ ರೀತಿ ಅದು ಎಲ್ಲರ ಹಸ್ತವು ಒಂದೇ ರೀತಿಯಾಗಿರುವುದಿಲ್ಲ. ರೇಖೆಗಳಿಂದ ಹಿಡಿದು ಚಿಹ್ನೆಗಳಿಂದ ಹಿಡಿದು ಹಸ್ತದಲ್ಲಿರುವಂತಹ ಪ್ರತಿಯೊಂದು ರೂಪವು ಬೇರೆ ಬೇರೆ ಆಗಿರುವುದರಿಂದ ಪ್ರತಿಯೊಬ್ಬರ ಅದೃಷ್ಟ, ಪ್ರತಿಯೊಬ್ಬರ ಜೀವನದ ರೀತಿ ಎಲ್ಲವೂ ಬೇರೆ ಬೇರೆಯಾಗಿರುತ್ತದೆ. ಅದರ ಬಗ್ಗೆ ನಾವು ಇವತ್ತು ಸ್ವಲ್ಪ ವಿಚಾರಗಳನ್ನ ತಿಳಿದುಕೊಳ್ಳೋಣ. BM ಫಿಟಾಲಜಿ ರಿಸರ್ಚ್ ಸೆಂಟರ್ನವರ ಇಂತಹ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾಗುತ್ತದೆ. ನಿಮ್ಮ ಅದೃಷ್ಟವನ್ನ ತಿಳಿದುಕೊಳ್ಳಬೇಕಾದ್ರೆ, ಅಂದರೆ ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇರುವವರಿಗೆ ಇಂತಹ ವಿಷಯಗಳು ಹೆಚ್ಚಿನ ಉಪಯೋಗಕ್ಕೆ ಬರುತ್ತದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವಂತಹ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ವ್ಯಕ್ತಿಗಳು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಅಥವಾ ಎಸ್ ಅಂತ ನನ್ನ ಭವಿಷ್ಯ ತಿಳಿಯಬೇಕೆಂಬ ಮೆಸೇಜ್ ಅನ್ನು ಕಳುಹಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಪೂರ್ಣ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯಬಹುದು, ಜೀವನದಲ್ಲಿ ಏನೇನಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಜೊತೆಗೆ ಬರುವ ಸಮಸ್ಯೆಗಳನ್ನು ಪರಿಹಾರಕ್ಕೆ ಏನು ಮಾಡಬೇಕೆಂಬುದನ್ನು ತಿಳಿಸಲಾಗುತ್ತದೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಸಾಮಾನ್ಯವಾಗಿ ಹಸ್ತಗಳು ಹಲವು ರೀತಿಯಲ್ಲಿರುತ್ತದೆ. ಸಮಚತುರಾಕೃತಿ, ಇಲ್ಲಿಂದ ಇಲ್ಲಿಗೆ ಒಂದೇ ಅಗಲ, ಇಲ್ಲಿಂದ ಇಲ್ಲಿಗೂ ಒಂದೇ ಉದ್ದ ಅಗಲ ಇರುತ್ತದೆ. ಅದನ್ನು ನಾವು ಸಮಚತುರಾಕೃತಿಯ ಹಸ್ತ ಎನ್ನುತ್ತೇವೆ. ಅಂದರೆ ಇಲ್ಲಿಂದನೂ ಇಲ್ಲಿಗೆ ಒಂದೇ ಉದ್ದ ಅಗಲ ಇರುತ್ತೆ. ಅದರಿಂದ ಅದನ್ನ ಸಮಚತುರಾಕೃತಿಯ ಹಸ್ತ ಎಂದು ಹೇಳುತ್ತೇವೆ. ಅಂತಹ ಹಸ್ತ ಇದ್ದವರು ಶ್ರಮಜೀವಿ. ಅವರು ಶ್ರಮಪಟ್ಟು ಜೀವನ ನಡೆಸುತ್ತಾರೆ. ಅಂದರೆ ಅವರಿಗೆ ಎಲ್ಲಾ ರೀತಿಯಲ್ಲೂ ಅನುಕೂಲವಾಗಬೇಕಾದ್ರೆ ಅವರು ತಮ್ಮಷ್ಟಿಗೆ ತಾವು ಶ್ರಮ ಪಡಬೇಕಾದರೆ ಇದರಿಗೆ ಆದ್ದರಿಂದ ಅವರು ಶ್ರಮಪಟ್ಟು ಕೆಲಸ ಮಾಡುವುದರಿಂದ ಈ ಸಮಚತುರಾಕೃತಿಯ ಇದರ ಶ್ರಮದಿಂದ ಕೆಲಸ ಮಾಡುವುದರಿಂದ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಹೆಚ್ಚು ಹಣವನ್ನ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಇನ್ನು ಕೆಲವರದ್ದು
ಈ ಕಡೆ ಹಿಂಗೆ ಉದ್ದ ಹೆಚ್ಚಾಗಿರುತ್ತೆ, ಈಗ ಉದ್ದ ಕಡಿಮೆ ಆಗಿರುತ್ತೆ. ಅದನ್ನ ನಾವು ಆಯತಾಕಾರ ಅಲ್ಲ ಅಲ್ಲಲ್ಲ ಅದನ್ನ ನಾವು ದೀರ್ಘ ಇದು ಉದ್ದ ಜಾಸ್ತಿ, ಇದು ಉದ್ದ ಕಡಿಮೆ, ಅಗಲ ಕಡಿಮೆ ಇರುತ್ತೆ. ಅದನ್ನ ಸಮ ಚದುರಾಕೃತಿ ಮೊದಲನೇದು, ಇದು ದೀರ್ಘ ಚದುರಾಕೃತಿ, ದೀರ್ಘವಾದಂತ ಚದುರಾಕೃತಿ ಅಂತ ಹೇಳ್ತೇವೆ. ಇಂತಹ ಹಸ್ತ ಇದ್ದವರು ಕಡಿಮೆಯಾದರೂ ಧನ ಸಂಪಾದನೆ ಹೆಚ್ಚಾಗಿರುತ್ತದೆ. ಇಂತಹ ವ್ಯಕ್ತಿಗಳಲ್ಲಿ ಚದುರಾಕೃತಿಯ ಹಸ್ತ ಶ್ರಮ ಕಡಿಮೆಯಾದರೂ, ಅಂದರೆ ಅವರು ಶ್ರಮ ಪಡದೆ ಕಡಿಮೆ ಮಾಡಿದರೂ ಸಹ ಅವರು ಹಣ ಸಂಪಾದನೆ ಮಾಡುತ್ತಾರೆ. ಮೊದಲನೇದು ಸಮಚದುರಾಕೃತಿಯಲ್ಲಿ ಹೆಚ್ಚು ಶ್ರಮ, ಅವರು ದುಡಿದು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹೀಗೆ ದೀರ್ಘ ಚದುರಾಕೃತಿಯ ಹಸ್ತ ಇರುವವರು ಶ್ರಮ ಕಡಿಮೆ ಪಟ್ಟರೂ ಸಹ ಅವರು ಕೆಲಸ ಮಾಡಿದರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತಾರೆ, ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದನ್ನ ತಿಳಿಯಬಹುದು. ಸೂರ್ಯ ಬೆರಳನ್ನ ನೋಡಬೇಕು. ಈಗ ನೋಡಿ, ಇದು ಸೂರ್ಯ ಬೆರಳು, ನಿಮ್ಗೆ ಗೊತ್ತಿದೆ ಸೂರ್ಯ ಬೆರಳು. ಈ ಸೂರ್ಯ ಬೆರಳು ಉದ್ದವಾಗಿದ್ದರೆ ಇದಕ್ಕಿಂತ ಇದು ಉದ್ದ, ಈ ಗುರು ಬೆರಳಿಗಿಂತ ಇದು ಉದ್ದವಾಗಿದ್ದರೆ ಅವರು ಹಣವನ್ನು ಹೂಡಿಕೆ ಮಾಡಿ, ಯಾವುದಾದ್ರೂ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದು, ಠೇವಣಿ ಇಡಬಹುದು, ಇಲ್ಲ ಶೇರ್ಗಳಲ್ಲಿ ಹೂಡಬಹುದು. ಇಂತಹ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹಣವನ್ನು ಹಾಕುವುದರಿಂದ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಿ ಅವರಿಗೆ ಧನಲಾಭವನ್ನು ಪಡೆಯುತ್ತಾರೆ ಎಂಬುದು ಈ ಬೆರಳು ಉದ್ದವಾಗಿದ್ದಾಗ ತಿಳಿಯಬೇಕಾದಂತ ವಿಚಾರ. ಕಿರುಬೆರಳು ಉದ್ದವಾಗಿದ್ದರೆ, ಈ ಕಿರುಬೆರಳು ಸಾಮಾನ್ಯವಾಗಿ ಇದ್ರ ಕೆಳಗೆ ಬರುತ್ತೆ, ಇಲ್ಲಿವರೆಗೂ ಉದ್ದವಾಗಿದ್ದರೆ, ಇನ್ನು ಇಲ್ಲಿ ಸ್ವಲ್ಪ ಉದ್ದವಾಗಿದ್ದರೆ, ಇದು ಕಿರುಬೆರಳು ಅಂದ್ರೆ ಬುಧ ಬೆರಳು ಉದ್ದವಾಗಿದ್ದರೆ ಅವರು ಈ ಕಮ್ಯುನಿಕೇಶನ್ ನಿಮ್ಗೆ ಗೊತ್ತಿದೆ, ಕಮ್ಯುನಿಕೇಶನ್ ಸ್ಕಿಲ್, ಸಂಪರ್ಕ, ಕಮ್ಯುನಿಕೇಶನ್ ಸ್ಕಿಲ್ ಇಂದ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುತ್ತಾರೆ. ಆಧ್ಯಾತ್ಮಿಕ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಅಥವಾ ವ್ಯಾಪಾರ ವ್ಯವಹಾರದಿಂದ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದು ಈ ಬುಧ ಬೆರಳು ಉದ್ದವಾಗಿದ್ದರೆ. ಇನ್ನು ಗುರು ಬೆರಳು ಅಂತ ನಿಮ್ಗೆ ಗೊತ್ತಿದೆ, ಇದು ಈ ಬೆರಳು ಇಲ್ಲಿವರೆಗೂ ಬಂದಿದ್ದರೆ, ಇಲ್ಲಿವರೆಗೂ ಇದರ ಹೆಚ್ಚು ಕಡಿಮೆ ಒಂದು ಅಂದರೆ ಈ ಸೂರ್ಯ ಬೆರಳಿಗಿಂತ ಉದ್ದವಾಗಿದ್ದರೆ, ಗುರು ಬೆರಳು ಉದ್ದವಾಗಿದ್ದರೆ ಅವರು ಆಧ್ಯಾತ್ಮಿಕವಾದ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು ಅವರು ಪಾಂಡಿತ್ಯದಿಂದ, ಅವರ ಕಲಿಕೆ ಜ್ಞಾನದಿಂದ ಅವರು ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುತ್ತಾರೆ. ಹೆಚ್ಚಿನ ಧನವನ್ನ ಸಂಪಾದನೆ ಮಾಡುವಂತಹ ಸೂಚನೆ ಅದಾಗಿದೆ. ಇನ್ನು ಶನಿ ಬೆರಳು, ಈ ಶನಿ ಬೆರಳು ಯಾವಾಗಲೂ ಉದ್ದವಾಗಿರುತ್ತದೆ, ಆದರೆ ಇನ್ನಷ್ಟು ಹೆಚ್ಚಿಗೆ ಉದ್ದವಾದಂತೆ ತೆಳ್ಳಿಗೆ ಉದ್ದವಾದಂತೆ ಇದ್ದರೆ ಅವರು ನ್ಯಾಯ, ನೀತಿ, ವಿಜ್ಞಾನದಿಂದ ಧನ ಸಂಪಾದನೆಯನ್ನು ಮಾಡುತ್ತಾರೆ. ಅವರು ಯಾವಾಗಲೂ ಧರ್ಮ, ನ್ಯಾಯ, ನೀತಿ ಎಂದೇ ಜೀವನ ಮಾಡುತ್ತಾರೆ. ಹಾಗೆಯೇ ವಿಜ್ಞಾನದಂತಹ ವಿಷಯಗಳಲ್ಲಿ ಹೆಚ್ಚಿನ ಧನ ಸಂಪಾದನೆಯ ದಾರಿಯನ್ನು ಹುಡುಕುತ್ತಾರೆ. ವೈದ್ಯರಾಗಿದ್ದರೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ, ಇಂಜಿನಿಯರ್ ಆಗಿದ್ದರೂ ಮಾಡುತ್ತಾರೆ, ಅಥವಾ ಗಗನಯಾನಿಗಳಾಗಿದ್ದರೂ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಆ ಬೆರಳು ಉದ್ದವಾಗಿದ್ದರೆ, ಯಾವುದು ಶನಿ ಬೆರಳು ಹೆಚ್ಚು ಉದ್ದವಾಗಿದೆ ಚೆನ್ನಾಗಿದ್ದರೆ ಅವರು ಅಂತಹ ರೀತಿಯಲ್ಲಿ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂದು ತಿಳಿಯಬಹುದು. ಈಗ ಶನಿ ಪರ್ವ ಏನಂತ ಸೂಚಿಸುತ್ತದೆ? ಶನಿ ಪರ್ವ ಈಗ ಗುರು ನೋಡೋಣ. ಗುರು ಪರ್ವದಲ್ಲಿ, ಗುರು ಬೆರಳಿನಲ್ಲಿ ಹೀಗೆ ರೇಖೆಗಳಿದ್ದರೆ, ಗುರುದಲ್ಲಿ ಹೀಗೆ ರೇಖೆ ಇದ್ದರೆ ಇವರು ತುಂಬಾ ದಯಾಳುವಾಗಿರುತ್ತಾರೆ, ಬೇರೆಯವರಿಗೆ ಸಹಾಯ ಮಾಡುತ್ತಾರೆ, ಸಲಹೆ ಸೂಚನೆಗಳಿಂದ ಜನಪ್ರಿಯರಾಗುತ್ತಾರೆ. ಹಲವಾರು ರೀತಿಯ ವಿಧಾನಗಳಿಂದ ಅವರು ಹಣ ಸಂಪಾದನೆಯನ್ನು ಮಾಡಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಈಗ ಶನಿ ಪರ್ವದಲ್ಲಿ ನಾವು ಕೆಲಸ ಮಾಡಿಸುವವರಿಗೆ ಸಂಪಾದನೆ ಸರಿಯಾದ, ಶನಿ ಪರ್ವದಲ್ಲಿ ತಮ್ಮ ಇಷ್ಟದ ಕೆಲಸಗಳನ್ನು, ಶನಿ ಪರ್ವ ತಮ್ಮ ಇಷ್ಟದಂತೆ ಕೆಲಸ ಮಾಡಿ ಧನ ಸಂಪಾದನೆ ಮಾಡುತ್ತಾರೆ. ತಮ್ಮ ಮೆಚ್ಚಿನ ವಿಷಯಗಳನ್ನು ಅರಿತು ಅದನ್ನು ತಿಳಿದು ಅದನ್ನು ಕಲಿತು ಆ ರೀತಿಯಲ್ಲಿ ಕೆಲಸ ಮಾಡಿ ಇವರು ಹಣವನ್ನ ಸಂಪಾದನೆ ಮಾಡ್ತಾರೆ. ಯಾವುದೋ ಈ ಶನಿ ಪರ್ವ ಚೆನ್ನಾಗಿದ್ದರೆ. ಹಾಗೆ ನೋಡಿ, ಇವರ ಭಾಗ್ಯರೇಖೆ ಚೆನ್ನಾಗಿದ್ದರೆ ಅವರನ್ನು ತಡೆಯುವವರು ಯಾರು ಇಲ್ಲ. ಈ ಭಾಗ್ಯರೇಖೆ ಉತ್ತಮವಾಗಿರಬೇಕು, ಅಂದರೆ ಅದು ಎಲ್ಲೂ ಕಟ್ಟಾಗಿರಬಾರದು, ತೆಳ್ಳಿಗೆ ಎದ್ದು ಕಾಣಿಸುವಂತಿರಬೇಕು. ಹಾಗೆ ಎಲ್ಲಾದರೂ ಅಡ್ಡ ರೇಖೆಗಳು ಬಂದಿದ್ದರೆ, ಇದಕ್ಕೆ ಯಾವುದಾದ್ರೂ
ಅಡ್ಡರೇಖೆಗಳು ಬಂದಿದ್ದರೆ ಅಥವಾ ಕಟ್ಟಾಗಿದ್ದರೆ ಅವರಿಗೆ ಅಡಿಗಡಿಗೆ ಸಮಸ್ಯೆಗಳು ಎದುರಾಗುತ್ತದೆ ಎಂದು ತಿಳಿಯಬೇಕು. ಕಟ್ಟಾಗಿದ್ದರೆ ಅಥವಾ ಈ ರೀತಿ ಅಡ್ಡರೇಖೆಗಳು ಬಂದಿದ್ದರೆ ಅವರಿಗೆ ಆಗಾಗ ಸಮಸ್ಯೆಗಳು ಎದುರಾಗುತ್ತದೆ. ಸೂರ್ಯ ಪರ್ವ ಚೆನ್ನಾಗಿದ್ದರೆ, ಈ ಸೂರ್ಯ ಪರ್ವ ಗೊತ್ತು, ಈ ಸೂರ್ಯ ಬೆರಳ ಕೆಳಗಿರೋ ಸೂರ್ಯ ಪರ್ವ, ಅವರು ಸೂರ್ಯ ಪರ್ವ ಅವರು ಬೇರೆಯವರಿಗಾಗಿ ಕೆಲಸ ಮಾಡುತ್ತಾರೆ, ಬೇರೆಯವರ ಕಷ್ಟ ಸುಖಗಳಲ್ಲಿ ಪಾಲುದಾರರಾಗುತ್ತಾರೆ. ಹಾಗೆ ಅವರು ಜೀವನದಲ್ಲಿ ಜನಪ್ರಿಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಹಾಗೆ ನೋಡಿ, ಬುಧ ಪರ್ವ ಚೆನ್ನಾಗಿದ್ದರೆ ಅವರು ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹಾಗೂ ಮಾತಿನಿಂದ ಮಾಡಬಹುದಾದಂತಹ ಕೆಲಸಗಳಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ತಿಳಿಯಬೇಕು. ಅದು ಈ ಬುಧ ಪರ್ವದ್ದು. ಇನ್ನು ಹೃದಯ ರೇಖೆ ಲಕ್ಕಿ. ಹೃದಯ ರೇಖೆಯಲ್ಲಿ ಹೃದಯ ರೇಖೆ ಈ ರೀತಿಯಾಗಿ ಹಂಗೆ ಕವಲೊಡೆದಿದ್ದರೆ ಅವರು ಹೃದಯ ರೇಖೆಯಲ್ಲಿ ಈ ರೀತಿಯ ಚಿಹ್ನೆಗಳು ಎಷ್ಟಿರುತ್ತವೋ ಅದೆಷ್ಟು ಅವರ ಲಕ್ಕಿ, ಅಂದರೆ ಅವರು ಅದೃಷ್ಟವಂತರು. ಅವರು ಮಾಡುವ ಉದ್ಯೋಗದಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಇಮೋಷನಲ್ ವ್ಯಕ್ತಿತ್ವ ಅವರದು, ಎಲ್ಲದಕ್ಕೂ ಇಮೋಷನಲ್. ಮತ್ತು ಕೆಲವು ರೋಗದ ಸೂಚನೆ ಅವರಿಗೆ ಕಂಡುಬರುತ್ತದೆ ಎಂಬುದನ್ನು ತಿಳ್ಕೊಳ್ಳಬೇಕು. ಈಗ ಇದು ಅವರ ಜೀವನದ ಮಟ್ಟವನ್ನ, ವ್ಯಕ್ತಿಗಳ ಜೀವನ ಯಾವ ರೀತಿ ಇರುತ್ತದೆ ಎಂಬುದನ್ನು, ಆರೋಗ್ಯವನ್ನು ಸೂಚಿಸುವಂಥದ್ದು. ಹಾಗೆ ಅವರ ಅದೃಷ್ಟವನ್ನು, ಅವರ ಬದುಕಿನ ರೀತಿಯನ್ನು ಈ ಆಯುಷ ರೇಖೆ ಸೂಚಿಸುತ್ತದೆ. ಅದೇ ರೀತಿ ಹೃದಯ ರೇಖೆ ನೋಡಿ, ಹೃದಯ ರೇಖೆ ಹೀಗಿದ್ದಾಗ ಅವರು ಸಹ ಬಹಳ ಜನಗಳಲ್ಲಿ ಬಹಳ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಂಡಿರುತ್ತಾರೆ, ಎಮೋಷನಲ್ ಆಗಿರುತ್ತಾರೆ. ಅವರಿಗೆ ಜೀವನದಲ್ಲಿ ಹಲವು ಉದ್ಯೋಗಗಳನ್ನು ಮಾಡಿ, ಯಾಕಂದರೆ ಅವರು ಜನರನ್ನು ಪ್ರೀತಿಸುತ್ತಾರೆ, ಆದುದರಿಂದ ಅವರು ಜೀವನದಲ್ಲಿ ಜನಪ್ರಿಯ ವ್ಯಕ್ತಿಯಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನ ಇಂತಹ ರೇಖೆ ಸೂಚಿಸುತ್ತದೆ. ಹಾಗೆ ಇವರಿಗೆ ಕೆಲವು ರೋಗಗಳ ಸಮಸ್ಯೆಯೂ ಇರುತ್ತದೆ ಎಂಬುದನ್ನು ತಿಳಿಯಬೇಕು. ನಾನು ಆಯುಷ ರೇಖೆಯನ್ನು ಹೇಳಿದೆ, ಈ ರೇಖೆಯನ್ನು ಹೇಳಿದೆ. ಈಗ ಜ್ಞಾನ ರೇಖೆ ಈ ರೀತಿ ಇದ್ದರೆ, ಈ ರೀತಿಯಾಗಿದ್ದರೆ ಇವರಿಗೆ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತದೆ. ಇವರು ಕಲ್ಪನೆ ಮತ್ತು ಸರಿಯಾದಂತಹ ರೀತಿಯಲ್ಲಿ ಜೀವನ ಮಾಡಬೇಕೆಂದು ಬಯಸುವರಾಗಿರುತ್ತಾರೆ. ಹಾಗೆ ಇವರು ಕಲ್ಪನೆ ಮಾಡುತ್ತಾರೆ, ಓವರ್ ಥಿಂಕಿಂಗ್ ಮಾಡುತ್ತಾರೆ. ಅವರು ಕಲ್ಪನೆಗಳನ್ನು ಬರೆಯುವಂತಹ ಅಥವಾ ಕಥೆಗಳನ್ನ ಅಥವಾ ಕವಿತೆಗಳನ್ನ ಬರೆಯುವಂತಹ ಕಲ್ಪನಾ ಲೋಕ ವ್ಯಕ್ತಿಯಾಗಿರುತ್ತಾರೆ. ಆದುದರಿಂದ ಅವರು ಆ ರೀತಿಯಲ್ಲಿ ಹಣ ಸಂಪಾದನೆಯ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಯಾವುದೋ ಈ ಜ್ಞಾನ ರೇಖೆ ಕಲ್ಪನೆಗಳನ್ನ ಬರೆಯುತ್ತಾರೆ, ಅಂದರೆ ಕಥೆ ಸಾಹಿತ್ಯವನ್ನ ರಚನೆ ಮಾಡುತ್ತಾರೆ. ಅದೇ ರೀತಿ ನಾನು ಆಯುಷ ರೇಖೆಯ ಬಗ್ಗೆ ಹೇಳಿದ್ದೆ. ಇದು ನೋಡಿ, ಹೀಗಿದ್ದರೆ ಅದು ಪ್ರವಾಸಕ್ಕೆ ಸಂಬಂಧಿಸಿದಂಥದ್ದು. ಪ್ರವಾಸದ ಆಕಸ್ಮಿಕ ಧನಲಾಭವನ್ನು ಸೂಚಿಸುತ್ತದೆ. ಹಾಗೆ ಶುಕ್ಲ ಪರ್ವದಲ್ಲಿ ಸಂತೋಷದ ಜೀವನವನ್ನ ತಿಳಿಸುತ್ತದೆ. ಯಾವುದೋ ಈ ರೀತಿ ಇದ್ದಾಗ ಇದು ಸಂತೋಷದ ಜೀವನವನ್ನ ಸೂಚಿಸುತ್ತದೆ ಶುಕ್ಲ ಪರ್ವದಲ್ಲಿ. ಹಾಗೆ ನೋಡಿ, ಅದೃಷ್ಟದಲ್ಲಿ ಈ ರೀತಿಯ ಹಲವು ರೀತಿಯ ಅದೃಷ್ಟವನ್ನ ನಾವು ವ್ಯಕ್ತಿಗಳ ಹಸ್ತದಲ್ಲಿ ನೋಡಬಹುದು. ಇಂತಹ ಅದೃಷ್ಟದ ರೇಖೆಗಳಿದ್ದರೂ ನನಗೆ ಹಣ ಬರುತ್ತಿಲ್ಲ, ಏನು ಮಾಡಲಿ ಎಂಬ ಚಿಂತೆಯಲ್ಲಿ ಹಲವು ಜನಗಳಿರುತ್ತಾರೆ. ಅಂಥವರಿಗೆ ಕೆಲವು ಟಿಪ್ಸ್ ಅನ್ನ ಹೀಗೆ ಹೇಳುತ್ತೇನೆ. ಯಾವುದೇ ಒಬ್ಬ ವ್ಯಕ್ತಿ ಇಂತಹ ಚಿಹ್ನೆಗಳಿದ್ದರೂ ತಮಗೆ ಹಣ ದುಡಿಮೆಗೆ ದಾರಿ ಕಾಣಿಸುತ್ತಿಲ್ಲ ಎಂದಿದ್ದರೆ, ಆ ವ್ಯಕ್ತಿ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ನೇರವಾಗಿ ಯಾರೊಂದಿಗೂ ಮಾತನಾಡದೆ ಹೋಗಿ ತುಳಸಿ ಎಲೆಯನ್ನ ಕಿತ್ತು ಅದನ್ನು ಹಿಡಿದುಕೊಂಡು ಅದನ್ನು ರಸ್ತೆಗೆ ಬಂದು ನಿಂತುಕೊಂಡು ಆ ಎಲೆಯನ್ನ ನನಗೆ ಯಶಸ್ಸಾಗಲಿ ಎಂದು 3 ಸಲ ಹೇಳಿ ಅದನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಆ ಎಲೆಯನ್ನು ತಲೆಯ ಮೇಲೆ ಸುತ್ತಿ ಅಲ್ಲಿ ರಸ್ತೆಯಲ್ಲಿ ಬಿಟ್ಟು ಬರಬೇಕು.
ಹೀಗೆ ನೀವು 15 ದಿನಗಳ ಕಾಲ ಸರಿಯಾದ ರೀತಿಯಲ್ಲಿ ಮಾಡುತ್ತಾ ಬಂದರೆ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಹಸ್ತದಲ್ಲಿರುವಂತಹ ಅದೃಷ್ಟಗಳು ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಹಾಗೆ ನೀವು ದಿನವೂ ಬೆಳಿಗ್ಗೆ 5-5:30 ಗಂಟೆಗೆ ಎದ್ದು ತುಳಸಿ ಎಲೆಯನ್ನ 3 ತುಳಸಿ ಎಲೆಯನ್ನ ಕಿತ್ತು ಮುಷ್ಟಿಯಲ್ಲಿ ಹಿಡಿದು ಧ್ಯಾನಿಸುತ್ತಾ ಒಳ್ಳೆ ರಸ್ತೆಗೆ ಹೋಗಿ ಯಾರೊಂದಿಗೂ ಮಾತನಾಡದೆ ನನಗೆ ಯಶಸ್ಸು ಬರಲಿ, ನನಗೆ ಯಶಸ್ಸು ಬರಲಿ, ನನಗೆ ಯಶಸ್ಸು ಬರಲಿ ಎಂದು ತಲೆಯ ಸುತ್ತ ಅದನ್ನು ಮುಷ್ಟಿಯಲ್ಲಿ ತಲೆಯ ಸುತ್ತ 3 ಸಲ ಸುತ್ತಿ ಅದನ್ನು ಆ ರಸ್ತೆಗೆ ಹಾಕಿ ಬರಬೇಕು. ಹೀಗೆ ಮಾಡುತ್ತಾ ಬಂದರೆ ನಿಮ್ಮ ಹಸ್ತದಲ್ಲಿ ಇಂತಹ ಅದೃಷ್ಟದ ಚಿಹ್ನೆಗಳಿದ್ದರೆ ಜೀವನದಲ್ಲಿ ಅಂತಹ ವ್ಯಕ್ತಿಗಳು ಯಶಸ್ವಿಯಾಗುತ್ತಾರೆ. ಅವರಿಗೆ ದುಡಿಮೆಯ ದಾರಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ನನಗೆ ಅದೇ ರೀತಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ದಿನ ಮಲಗುವಾಗ ಮತ್ತು ಎದ್ದೇಳ ಫಸ್ಟಿಗೆ ಎದ್ದ ಕೂಡಲೇ ನನಗೆ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಮತ್ತು ಯಶಸ್ವಿಯಾಗಲಿ ಎಂದು ಹೇಳುವುದನ್ನ ಮರೆಯಬಾರದು. ನಾನು ಚೆನ್ನಾಗಿರಬೇಕು, ಯಶಸ್ವಿಯಾಗಲಿ ಅಂತ ಹೇಳಿ ನೀವು ಎದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು. ಇಂತಹ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಬರುತ್ತೇವೆ. ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯವನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಲಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಹಾಗೆ ಎದುರಾಗಬಹುದಾದ ಸಮಸ್ಯೆಗಳ ಪರಿಹಾರವನ್ನು ಸೂಚಿಸುತ್ತೇವೆ. ಇಂತಹ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.